ತುಲಾ ರಾಶಿ ಪರ್ಟಿಕ್ಯುಲರ್ ವಿಶಾಖ ನಕ್ಷತ್ರ ಇರೋದಕ್ಕೆ ಈ ನಕ್ಷತ್ರದಿಂದ ಬೇರೆ ನಕ್ಷತ್ರದವರೆಗೂ ಎಫೆಕ್ಟ್ ಆಗತ್ತಾ? ಒಳ್ಳೆ ಹೌದು ಹೌದು ನೋಡಿ, ತುಲಾ ರಾಶಿ ಅಂತ ಬಂದಾಗ ವಿಶಾಖ ನಕ್ಷತ್ರ 1, 2, 3ನೇ ಪಾದ ಬಂದು ತುಲಾ ರಾಶಿಯಲ್ಲಿ ಇರುತ್ತೆ. ಅದೇ ರೀತಿ 4ನೇ ಪಾದ ವಿಶಾಖ ನಕ್ಷತ್ರದ 4ನೇ ಪಾದ ಬಂದು ನಮಗೆ ವೃಶ್ಚಿಕ ರಾಶಿಗೆ ಹೋಗುತ್ತೆ. ಸೊ ಹಾಗಾಗಿ ಸಾಯಂಕಾಲದ ಮೇಲೆ ವೃಶ್ಚಿಕ ರಾಶಿ ಆರಂಭ ಆಗುತ್ತೆ. ಇವಾಗ ತುಲಾ ರಾಶಿ ಅಂತ ಬಂದಾಗ ತುಲಾ ರಾಶಿಯವ್ರಿಗೆ ಓಕೆ ಇವಾಗ, ಯಾಕಂದರೆ ಟೈಮು ಪರವಾಗಿಲ್ಲ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನೋಡಿ ಯಾರೆಲ್ಲ ಇವಾಗ ವಿಶಾಖ ನಕ್ಷತ್ರ ಅಂತ ಬಂದಾಗ ನಕ್ಷತ್ರ, ಈ ವಿಶಾಖ ನಕ್ಷತ್ರ ನೋಡಿ, ವಿಶಾಖ, ಪುನರ್ವಸು ಮತ್ತು ಪೂರ್ವಭದ್ರ ಈ 3 ನಕ್ಷತ್ರನೂ ಕೂಡ ಗುರು ನಕ್ಷತ್ರ ಆಗಿರುತ್ತೆ ಇವತ್ತಿನ ನಕ್ಷತ್ರ. ಯಾಕಂದರೆ ಗುರು ಅಧಿಪತಿ ಆಗಿರ್ತಾರೆ. ಸೊ ನಾವು ವಿಶಾಖ ನಕ್ಷತ್ರ ಒಂದನ್ನೇ ತಗೊಳ್ಬಾರ್ದು. ಪುನರ್ವಸು ನಕ್ಷತ್ರ ಮತ್ತು ಪೂರ್ವಭದ್ರ ನಕ್ಷತ್ರ ಈ 3 ನಕ್ಷತ್ರಗಳ ಬಗ್ಗೆನೂ ಇವತ್ತು ಮಾತಾಡೋದು. ಯಾಕಂದರೆ ಈ ಒಂದಕ್ಕೊಂದು ಗುರು ನಕ್ಷತ್ರ ಆಗಿರೋದ್ರಿಂದ ಅವ್ರಿಗೂ ಕೂಡ ಈ ಒಂದು ದಿನ ತುಂಬ ಸಂಬಂಧಪಟ್ಟಿರುತ್ತೆ. ಹಾಗಾಗಿ ನೋಡಿ, ಇವತ್ತಿನ ದಿನ ಅಂತ ಹೇಳಿದಾಗ ಇವತ್ತಿನ ದಿನಕ್ಕೆ ವಿಶಾಖ ನಕ್ಷತ್ರಕ್ಕೆ ಇವತ್ತು ಗುರು ನಕ್ಷತ್ರ ಆಗಿರೋದ್ರಿಂದ ಮಿಥುನ ರಾಶಿ ಆಗಿರ್ಬೋದು ಅಥವಾ ವೃಶ್ಚಿಕ ರಾಶಿಯವರಾಗಿರ್ಬೋದು ಅಥವಾ ತುಲಾ ರಾಶಿ ಆಗಿರ್ಬೋದು, ಈ ಎರಡೂ ರಾಶಿಯವ್ರಿಗೆ ಇವತ್ತಿನ ದಿನ ತುಂಬ ಪಾಸಿಟಿವ್ ಅಂತ ಹೇಳ್ಬೋದು. ಆಲ್ರೆಡಿ ವೃಶ್ಚಿಕ ರಾಶಿಯವ್ರಿಗೆ ತುಂಬ ಟೈಮ್ ಕೆಟ್ಟಿದೆ ಅಂತ ಹೇಳ್ತಾ ಬರ್ತಾ ಇದ್ದೀನಿ. ಆದರೆ ವೃಶ್ಚಿಕ ರಾಶಿಯವ್ರಿಗೆ ಎಲ್ಲ ಒಂದು ಕಡೆ ಇವತ್ತು ಒಂದು ಒಳ್ಳೆ ದಿನ, ಒಂದು ಒಳ್ಳೆ ಟೈಮ್ ಕೂಡ ಬರುತ್ತೆ. ಈ ತಿಂಗಳಲ್ಲಿ ಈ 16, 17ನೇ ತಾರೀಕಲ್ಲಿ ಗುರು ಬದಲಾವಣೆ ಆಗ್ತಾ ಇರುತ್ತೆ. ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರುವಿನ ಬದಲಾವಣೆ ಆಗುತ್ತೆ. ಈ ಗುರು ಬದಲಾವಣೆ ಆಗೋ ಒಂದು ಟೈಮಲ್ಲಿ ವೃಶ್ಚಿಕ ರಾಶಿಯವ್ರಿಗೆ, ಯಾಕಂದರೆ ವೃಶ್ಚಿಕ ರಾಶಿಯವ್ರಿಗೆ ಇಷ್ಟು ದಿನ ಅಷ್ಟಮದಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಗುರು ಇರೋದ್ರಿಂದ ತುಂಬ ತೊಂದರೆ ಆಗ್ತಾಯಿತ್ತು. ಮಿಥುನ ರಾಶಿಯಲ್ಲಿ ಗುರು, ಕುಂಭರಾಶಿಯಲ್ಲಿ ರಾಹು, ಅದೇ ರೀತಿ ಮೀನ ರಾಶಿಯಲ್ಲಿ ಶನಿ ಇರೋದ್ರಿಂದ ಒಂದಲ್ಲ ಒಂದು ಕಷ್ಟನ ಅನುಭವಿಸ್ತಾನೆ ಇದ್ದರು ವೃಶ್ಚಿಕ ರಾಶಿಯವರು. ಬಟ್ ಇವಾಗ ಸಡನ್ನಾಗಿ ಏನಪ್ಪ ಆಗುತ್ತೆ ಅಂತಂದರೆ ಗುರು ಬದಲಾವಣೆಯಿಂದ ಎಲ್ಲೋ ಒಂದು ಕಡೆ ಅವರ ಒಂದು ಏನು ಕಷ್ಟ ಒಂಚೂರು ಪರಿಹಾರ ಆಗ್ತಾ ಹೋಗುತ್ತೆ. ಅಂದರೆ ಎಲ್ಲೋ ಉಸಿರಾಡ್ತಾರೆ ಅಂತ ಹೇಳ್ಬೋದು. ಇಷ್ಟು ದಿನ ಹೇಳಿದ್ರಿ ಕೂಡ ವೃಶ್ಚಿಕ ರಾಶಿಯವರಿಗೆ ತುಂಬಾ ತೊಂದರೆ ಹೌದು ಹೌದು ಹೌದು. ಹಾಗಾಗಿ ನೋಡಿ, ಅದಾದ್ಮೇಲೆ ಅವ್ರಿಗೆ ಏನಾಗುತ್ತೆ, ಕುಜನ ಒಂದು ಬದಲಾವಣೆ ಆಗುತ್ತೆ. ಅಂದರೆ ಅವರ ರಾಶಿಯಾಧಿಪತಿ, ವೃಶ್ಚಿಕ ರಾಶಿಯ ರಾಶಿಯಾಧಿಪತಿ ಕುಜ ಕೂಡ ಅವರ ಒಂದು ರಾಶಿಗೆ ಬರ್ತಾರೆ. ವೃಶ್ಚಿಕ ರಾಶಿಗೆ ಬಂದಾಗ ಅವರ ಬೆಳವಣಿಗೆ ಸ್ವಲ್ಪ ಚೆನ್ನಾಗಾಗತ್ತೆ. ಜೊತೆಗೆ ಮತ್ತೆ ಸೂರ್ಯ ಬುಧನ ಒಂದು ಬದಲಾವಣೆ ಆಗಿರ್ಬೋದು, ಮುಖ್ಯವಾಗಿ ಗುರು ಬದಲಾವಣೆ ಆಗಿರ್ಬೋದು. ಅಂದರೆ ರಾಹು ಕೇತು ಬದಲಾವಣೆ ಆಗೋದಿಲ್ಲ, ಕೇತು ಸಿಂಹರಾಶಿಯಲ್ಲೇ ಇರ್ತಾರೆ. ಸೊ ಈ ಮಧ್ಯ ಗ್ರಹಗಳ ಬದಲಾವಣೆಯಿಂದ ಉಸಿರಾಡ್ತಾರೆ ಅಂತ ಹೇಳ್ಬೋದು. ಅಂದರೆ ಎಲ್ಲೋ ಒಂದ್ಸತಿ ನೋಡಿ, ಸಾಯೋರಿಗೆ ನೀರು ಬಿಟ್ಟಾಗ ಅಥವಾ ತುಂಬ ಸುಸ್ತಾಗಿರೋರಿಗೆ ಯಾವುದಾದ್ರೂ ಸರಿ ಆ ನೀರು ಕೊಟ್ಟಾಗ ಅವ್ರಿಗೆ ಇದೇ ನಮಗೆ ಪ್ರಾಣ ಉಳಿಸ್ತು ಅನ್ನೋ ಥರ. ಅದೇ ರೀತಿ ವೃಶ್ಚಿಕ ರಾಶಿಯವರು ಪಾಪ ತುಂಬ ತೊಂದರೆಲಿದ್ದಾರೆ. ಅವರ ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಕೋರ್ಟು ಕೇಸಲ್ಲೆಲ್ಲ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾರೆ ವೃಶ್ಚಿಕ ರಾಶಿಯವರು. ಸೊ ಈ ಗುರು ಬದಲಾವಣೆಯಿಂದ ಯಾವುದಾದ್ರೂ ನಿಮ್ಮ ಕೆಲಸಗಳು ಆಗುವಂಥ ಕೆಲಸಗಳಿದ್ರೆ, ಅಂದರೆ 1 ತಿಂಗಳು ಗುರು ಇದ್ದು ಮತ್ತೆ ರಿಟರ್ನ್ ಹೋಗ್ತಾರೆ, ಮತ್ತೆ ವಾಪಸ್ಸು ಮಿಥುನ ರಾಶಿಗೆ ಹೋಗ್ತಾರೆ. ಆ 1-1.5 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡ್ತೀರಾ ವೃಶ್ಚಿಕ ರಾಶಿಯವರು. ಸೊ ಈ 1.5 ತಿಂಗಳಿಗೆ ನಿಮ್ಮ ಕೆಲಸ ಕಾರ್ಯ ಯಾವುದಾದ್ರೂ ಆಗೋದಿದ್ರೆ ಆಗುವಂಥದ್ದು, ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯಗಳು ಪೆಂಡಿಂಗ್ ಆಗಿ ನಿಂತೋಗಿದ್ರೆ, ಯಾಕಂದರೆ ಎಲ್ಲದಕ್ಕೂ ದುಡ್ಡೇ ಮುಖ್ಯ ಆಗಿರುತ್ತೆ. ಸಮಯ, ಸಂದರ್ಭ, ಹಣ ಇವೆಲ್ಲವೂ ಮುಖ್ಯ ಆಗಿರುತ್ತೆ. ಹಣ ಇದ್ದವ್ರಿಗೆ ಯಾವುದೋ ಒಂದು ರೀತಿ ಒಂದು ನೆಗೆಟಿವು, ಸಮಯ ಸಂದರ್ಭ ಕೂಡ ಬರೋಕ್ಕಿಲ್ಲ, ಈ ಥರ ಆಗ್ತಾ ಇರುತ್ತೆ. ಸೊ ಈ ಒಂದು ಟೈಮಲ್ಲಿ ನಿಮ್ಮ ಪೆಂಡಿಂಗ್ ಕೆಲಸ ಏನಾದರೂ ಇದ್ದರೆ ನೀವು ಅದನ್ನು ಮಾಡ್ಕೊಳ್ಬೋದು. ಯಾಕಂದರೆ ಆ ಒಂದು ಟೈಮಲ್ಲಿ ನಿಮಗೆ ಯಾವುದೇ ಒಂದು ಇದಾಗೋದಿಲ್ಲ. ಅಂದರೆ 1 ತಿಂಗಳಾದ್ಮೇಲೆ ಮತ್ತೆ ಅದೇ ಪ್ರಾಬ್ಲಮ್ ಅಂತ, 1 ತಿಂಗಳಾದ್ಮೇಲೆ ಮತ್ತೆ ಹೋಗ್ತಾನೆ. ಏನೋ 1 ತಿಂಗಳು ಒಂಚೂರು ಸುಧಾರಿಸ್ಕೊಂಡ್ರೆ ಅಲ್ವಾ, ಇನ್ನ ಒಂದ್ ಸ್ವಲ್ಪ ದಿನ ಎಳಿಬಹುದಲ್ವಾ ಹಾಗೆ. ಬಟ್ ಬೇರೆ ಗ್ರಹಗಳಿಂದ ಒಂಚೂರು ಪರವಾಗಿಲ್ಲ ಅಂತ ಹೇಳ್ಬೋದು. ಸೊ ವೃಶ್ಚಿಕ ರಾಶಿಯವರಿಗೆ ಈ 1-1.5 ತಿಂಗಳು ನಿಮಗೆ ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳ್ತೀನಿ. ಜೊತೆಗೆ ನೋಡಿ, ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಇದ್ದೆ ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿ ಅದರಲ್ಲೂ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಈ 3 ನಕ್ಷತ್ರದವರೆಗೂ ಕೂಡ ಎಲ್ಲೋ ಒಂದು ಕಡೆ ಟೈಮು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ನಿಮ್ಮ ಟೈಮ್ಗೆ ನೀವು ಪರಿಹಾರ ಅಂತ ಬಂದಾಗ ನೋಡಿ, ವೃಶ್ಚಿಕ ರಾಶಿಯವರು ಖಂಡಿತವಾಗ್ಲೂ ನಿಮಗೆ ಕುಜನ ಒಂದು ಸ್ಟೋನ್ ಆಗಿರ್ಬೋದು, ಒಂದು ಬ್ರೇಸ್ಲೆಟ್ ಆಗಿರ್ಬೋದು. ಯಾಕಂದರೆ ನಾವೇನು ಸ್ಟೋನ್ ಕೊಡ್ತೀವಿ ಅದರ ಒಂದು ವೈಬ್ರೇಷನ್ ಏನಾಗುತ್ತೆ ಗೊತ್ತಾ, ನಿಮ್ಮ ಕೆಲಸ ಯಾವುದಾದ್ರೂ ಡಿಲೇ ಆಗಿದ್ರೆ ಕೆಲಸನ ಮುಂದಕ್ಕೆ ತಳ್ಳುತ್ತೆ, ಅಂದರೆ ರನ್ನಪ್ ಮಾಡುತ್ತೆ. ಆ ಒಂದು ಕೆಲಸ ಆಗೋದಾಗಿರ್ಬೋದು, ಅಥವಾ ನೀವು ಅದನ್ನು ಹಾಕೊಳ್ಳಿ ನಿಮ್ಮ ಕೈಲಿ. ಕೆಲವರೆಲ್ಲ ಏನು ಮಾಡ್ತಾರೆ, ನಾವು ಬ್ರೇಸ್ಲೆಟ್ ಎಲ್ಲ ಹಾಕ್ಕೊಳ್ಳಲ್ಲ ಅಂತಾರೆ.
ಒಂದು ಸ್ಮಾಲ್ ಸ್ಟೋನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ, ನಿಮ್ಮ ಮನೇಲಿ ತೊಗೊಂಡೋಗಿ ಒಂದು ಸ್ಟೋನ್ ಇಡಿ. ಅದ್ರ ಪಾಸಿಟಿವ್ ನೋಡಿ, ಯಾಕಂದರೆ ತುಂಬ ಜನಕ್ಕೆ ನಾವು ಸ್ಟೋನ್ ಕೊಟ್ಟಾದ್ಮೇಲೆ ತುಂಬ ಬೆಟರ್ ಆಗಿದ್ದಾರೆ ಜನ. ಕಷ್ಟದಲ್ಲಿರೋರು ಕೂಡ ಹೊರಗಡೆ ಬರ್ತಿದ್ದಾರೆ. ಅವರು ಕೂಡ ಮತ್ತೆ ಮತ್ತೆ ಅವರ ಒಂದು ಕಷ್ಟನ ಹೇಳ್ಕೊಂಡು ಅದಕ್ಕೆ ಏನು ಬೇಕೋ ಅದನ್ನು ಪರಿಹಾರ ಮಾಡ್ಕೊಳ್ತಿದ್ದಾರೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಕುಜನಿಗೆ ಸಂಬಂಧಪಟ್ಟಂಥ ಒಂದು ಸ್ಟೋನನ್ನು ಮನೇಲಿ ಇಟ್ಕೊಳ್ಳಿ. ನಿಮ್ಮ ಏನು ಎಂಟೈರ್ ಇವಾಗ ಏನು ಪ್ರಾಬ್ಲಮ್ ಇತ್ತು ಅದರಿಂದ ಹೊರಗಡೆ ಬರ್ತೀರಾ. ಮುಖ್ಯವಾಗಿ ನಿಮಗೆ ಗುರು, ಯಾಕಂದರೆ ಗುರುವಿನ ಒಂದು ಬದಲಾವಣೆಯಿಂದ ನಿಮ್ಮ ಒಂದು ಜೀವನದಲ್ಲಿ ಏನೇನೆಲ್ಲ ಕಷ್ಟ ಆಗ್ತಿದೆ ಅದರಿಂದ ಸ್ವಲ್ಪ ಹೊರಗಡೆ ಬರ್ತೀರಾ. ಗುರುವಿನ ಸ್ಟೋನ್ ಇರ್ಬೋದು, ಗುರುವಿನ ಒಂದು ಸ್ಟೋನು, ಗುರುಗ್ರಹದ ಒಂದು ಸ್ಟೋನನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಅತಿ ಹೆಚ್ಚು ಪಾಸಿಟಿವ್ ಆಗಿರ್ತೀರ, ಅತಿ ಹೆಚ್ಚು ಪಾಸಿಟಿವ್. ನೀವು ಅಂದ್ಕೊಂಡಿರಲ್ಲ ನಿಮಗೆ ಎಷ್ಟು ಕಷ್ಟಪಟ್ಟಿರ್ತೀರ, ಆ ಕಷ್ಟದಿಂದ ಈ ಒಂದೂವರೆ ತಿಂಗಳಲ್ಲಿ ಹೊರಗಡೆ ಬರ್ತೀರಾ.